ಹಾಯ್ ಫ್ರೆಂಡ್ಸ್, ಕಮ್ಮ ಗುಣಾಕ ಘಮ್ ಅಂತ ಅಡುಗೆ ಮಾಡೋಣಂತ. ಈಗ ಫಸ್ಟ್ ಕ್ಲಾಸ್ ಆಮ್ರಖಂಡ ಮಾಡೋಣಂತ. ಈ ಆಮ್ರಖಂಡ ಮಾಡಲಿಕ್ಕೆ ಏನೇನು ಬೇಕಂತಂದ್ರೆ, ಒಂದೆರಡು ಮಾವಿನ ಹಣ್ಣು ತೊಗೊಂಡಿನಿ, ಒಂದು ದೊಡ್ಡ ಬಟ್ಲ ಮೊಸರು, ಸಕ್ರೆ ಒಂದು ಗಿರ್ದ ಬಟ್ಲು, ಯಾಕಂದ್ರೆ ಮಾವಿನ ಹಣ್ಣು ಸಿಹಿ ಇರ್ತೈತಿ, ಮೊಸರು ಸಿಹಿ ಮೊಸರು ಐತಿ, ಆಮೇಲೆ ಬಾದಾಮಿ, ಪಿಸ್ತಾ, ಏಲಕ್ಕಿ, ಇವಿಷ್ಟು ಸಾಮಗ್ರಿ ಬೇಕು. ಈ ಮೊದಲು ಇದನ್ನು ಮೊಸರು ಏನು ಮಾಡಬೇಕು, ಒಂದು ಅರ್ಬಿ ಒಳಗೆ ಹಾಕಿ ಶುಭ್ರವಾದ ಒಂದು ಬಿಳಿ ಬಟ್ಟೆ ತೊಗೋಬೇಕು, ಅದರೊಳಗೆ ಹಾಕಿ ಗಂಟು ಕಟ್ಟಿ ಅದು ಎಲ್ಲ ನೀರು ಹೋಗ್ಬೇಕು. ಅದನ್ನು ಗಂಟು ಕಟ್ಟಿ ಇಡೋಣಂತೀಗ. ಬಿಳಿ ಬಟ್ಟೆ ಒಳಗೆ ಹಾಕಿನಿ, ಇದನ್ನು ಗಂಟು ಕಟ್ಟೋನು ಫುಲ್ ಎಲ್ಲ ನೀರು ಹೋಗುತ್ತಾನೆ ಬಿಡ್ಬೇಕು. ಇದನ್ನು ನೋಡಿರಿ, ಈ ರೀತಿ ಗಂಟು ಕಟ್ಟಿನಿ. ಈಗ ನೋಡ್ರಿ ಹೆಂಗೆ ನೀರು ಬೀಳಕತ್ತವ. ಈಗ ಫುಲ್ ಎಲ್ಲ ನೀರು ಹೋಗಬೇಕಿದು. ಹಿಂಗೆ ಗಂಟು ಕಟ್ಟಿ ಈಗ ತೋಗ್ಬಿಟ್ಟಿನಿ. ಈಗೆಲ್ಲ ನೀರು ಹೋಗುತ್ತಾನ ಇದನ್ನು ಬಿಡೋಣಂತ. ಈಗ ಈ ಮಾವಿನ ಹಣ್ಣಿಂದು ಏನು ಮಾಡ್ಬೇಕಂದ್ರೆ, ಒಳಗಿನ ಪಲ್ಪ್ ತಗೊಳ್ಳಂತ. ಪಲ್ಪ್ ತಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳಂತ. ಈಗ ನೋಡಿರಿ ಎಷ್ಟು ಕಲರ್ಫುಲ್ ಆಗಿದೆ, ಸಣ್ಣಾಗಿದೆ. ಈಗ ನೋಡಿರಿ, ಈ ಮೊಸರಿನಂದು ನೀರೆಲ್ಲ ಹೋಗಿ ಗಟ್ಟಿ ಆಕೈತಿ. ಇಷ್ಟು ಗಟ್ಟಿ ಬರಬೇಕಿದು. ನಾವು ಮನೆಯಲ್ಲಿ ಇಬ್ಬರೇ ಇರೋದರಿಂದ ನಾವು ಸ್ವಲ್ಪ ಮಾಡೀನಿ. ನೀವು ಮನೇಲಿ ಎಷ್ಟು ಜನ ಇರ್ತೀರಿ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೇಕು. ಈಗ ಇದರಲ್ಲಿ ಮ್ಯಾಂಗೋ ರುಬ್ಕೊಂಡಿದ್ದು ಹಾಕೊಳ್ಳೋಣಂತ. ಈಗ ನೋಡಿರಿ, ಮಾವಿನ ರುಬ್ಕೊಂಡಿದ್ದು ಹಾಕ್ಕೊಂಡಿನಿ. ಈಗ ಅದನ್ನು ಎರಡು ಸೇರಿ ಚಲೋತ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡು ಎಲ್ಲ ಕೂಡ್ಸೋಣ. ಈಗ ಮಾವಿನ ಹಣ್ಣು ಮತ್ತು ಮೊಸರು ಅದೆಲ್ಲ ಕೂಡಿಸಿದ್ದಿ, ಮೊಸರನ್ನ ನೀರು ತೆಗೆದು ಈಗ ಸ್ವಲ್ಪ ಸಕ್ಕರೆ ಇದ್ರೊಳಗೆ ಕೂಡಿಸಿ ಫುಲ್ ಎಲ್ಲ ಚಲೋ ಹೊತ್ತಿಗೆ ಕೈ ಆಡಿಸ್ಬೇಕು. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಇದು ಫುಲ್ ಎಲ್ಲ ಚಲೋ ಹೊತ್ತಿಗೆ ಕೈ ಆಡಿಸಿ ಸಕ್ಕರೆ ಎಲ್ಲ ಕರಗಿಬಿಡ್ತೈತಿ. ಈಗ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಏಲಕ್ಕಿ ಪುಡಿ ಹಾಕಿದ್ರೆ ಘಮ ಭಾಳ ಚಲೋ ಬರ್ತೈತಿ. ಇದೆಲ್ಲ ಮತ್ತೊಂದು ಸಹ ಫುಲ್ ಎಲ್ಲ ಕುಡಿತನ ಚಲೋ ಹೊತ್ತಿಗೆ ಕೈ ಆಡಿಸ್ಕೊಳ್ಳಂತ. ನೋಡಿರಿ, ಇದೆಲ್ಲ ಚೆನ್ನಾಗಿ ಕೂಡಿದೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡೋಣಂತ. ಫಸ್ಟ್ ಕ್ಲಾಸ್ ಆಮ್ರಖಂಡ ರೆಡಿಯಾಗಿದೆ. ಇದರ ಮೇಲ್ಗಡೆ ಗಾರ್ನಿಷ್ ಮಾಡೋಣಂತ. ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದು ಬಾದಾಮಿ, ಹಾಗೆ ತರಿತರಿಯಾಗಿ ಪಿಸ್ತಾ ಪೌಡ್ರ್ ಮಾಡ್ಕೊಂಡಿನಿ. ಇದು ಗಾರ್ನಿಷಿಗೆ. ಫಸ್ಟ್ ಕ್ಲಾಸ್ ಆಮ್ರಖಂಡ ರೆಡಿ ಆಗಿದೆ. ಈಗ ತಿನ್ನಲಿಕ್ಕೆ ವಾವ್, ಸೂಪರ್. ಈ ಆಮ್ರಖಂಡ ಬೇಸಿಗೆಯಲ್ಲಿ ಭಾಳ ಒಳ್ಳೆಯದು, ತಂಪಿರ್ತೈತಿ. ಇದನ್ನು ಪೂರಿ ಜೊತೆ ಮತ್ತು ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು. ಇದನ್ನು ಸ್ವಲ್ಪ ಫ್ರಿಜ್ನಲ್ಲೇ ಇಡೋಣ ತಣ್ಣಗಾಗಲಿಕ್ಕೆ. ಕಲರ್ಫುಲ್ ಆಮ್ರಖಂಡ. ಬಾಯಲ್ಲಿ ನೀರು ಬರ್ತಾ ಇದೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.